ಇನ್ನು ಡಿಕೆಶಿ ಆಪ್ತರಾಗಿರುವಂತಹ ಬಾಲಕೃಷ್ಣ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಪಂಥಾಹ್ವಾನವನ್ನು ಹಾಸ್ಯಾಸ್ಪದ ಅಂತ ಹೇಳಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಬೇಕಾದರೆ ಬರಲಿ, ನಾನು ಸಂಜೆ ತನಕ ಇಲ್ಲೇ ಇರ್ತೀನಿ, ಇಲ್ಲೇ ಕೊಡ್ತೀನಿ ಅಂತ ಚಾಲೆಂಜಿನ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಆದರೆ ಅದು ನಗೆಪಾಟಲು, ಅದು ಹಾಸ್ಯಾಸ್ಪದ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ಎಚ್.ಡಿ.ಕೆ ಪಂಥಾಹ್ವಾನ ಇದೆಲ್ಲ ಹಾಸ್ಯಾಸ್ಪದ ಅಂತ ಹೇಳಿದ ಬಾಲಕೃಷ್ಣ, ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ಡಿಕೆಶಿ ಆಪ್ತ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ವ್ಯಂಗ್ಯ ಮಾಡಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಗೆ 100% ರೈತರ ಒಪ್ಪಿಗೆ ಬೇಕಾ? 85% ರೈತರು ಒಪ್ಪಿಕೊಂಡಿದ್ದಾರೆ. ಇದು ಸಾಕಾಗಲ್ವಾ ಕುಮಾರಸ್ವಾಮಿಗೆ ಅನ್ನುವಂತಹ ಪ್ರಶ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಶಾಸಕ ಬಾಲಕೃಷ್ಣ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಪಂಥಾಹ್ವಾನಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಪ್ಪಿಗೆಯನ್ನ ನೀಡಿದ್ರ? ಒಪ್ಪಿಗೆ ಇಲ್ಲದಿದ್ರೂ ಹೋಗಿ ನಾಟಕ ಮಾಡ್ತಿದ್ದಾರೆ ಎಂದ ಬಾಲಕೃಷ್ಣ. ಬೈರಮಂಗಲ ಅಷ್ಟೇ ಅಲ್ಲ, ವಿಧಾನಸೌಧದಲ್ಲಿಯೂ ಕೂಡ ನೀವು ಚರ್ಚೆ ಮಾಡಬಹುದು. ಆದರೆ ಗಲಾಟೆ ಮಾಡಿಸೋದು ಎಚ್.ಡಿ. ಕುಮಾರಸ್ವಾಮಿಯವರ ಉದ್ದೇಶವಾಗಿದೆ. ಎಚ್.ಡಿ.ಕೆ ಹೇಳಿದಂತೆ ಬಹಿರಂಗ ಚರ್ಚೆಗೆ ಅವಕಾಶ ಕೊಡೋಕ್ಕಾಗೋದಿಲ್ಲ. ಅವರ ಕಡೆ ಇರುವಂತಹ 10 ಜನ ರೈತರನ್ನು ಕರೆದುಕೊಂಡು ಬರಲಿ, ಆಗ ಈ ವಿಚಾರ ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಂತ ಮಾಗಡಿಯ ಶಾಸಕ ಬಾಲಕೃಷ್ಣ ಅಂತ ಹೇಳಿದರು. ಎಚ್.ಡಿ. ಕುಮಾರಸ್ವಾಮಿ ಅವರು ಪಂಥಾಹ್ವಾನವನ್ನು ನೀಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ನಾನು ಬೇಕಾದರೆ ಇಲ್ಲೇ ಇರ್ತೀನಿ, ಸಂಜೆ ತನಕ ಬನ್ನಿ ಚರ್ಚೆ ಮಾಡೋಣ ಅಂತ. ಆದರೆ ಇದು ಹಾಸ್ಯಾಸ್ಪದ, ಇದು ನಗೆಪಾಟಿಲು ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರೇ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ, ಬೈಟ್ ಪ್ಲೀಸ್. ಒಂಥರ ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗೋರೆ ಅಂದ್ರೆ ನಾಟಕಕ್ಕೆ ಹೋಗೋರೆ ಅಂತ ಆಗ್ತದೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕಂದ್ರೆ ಬೈರಮಂಗಲದಲ್ಲಿ ಏನ್ ಚರ್ಚೆ ಮಾಡ್ಬೋದು, ವಿಧಾನಸೌಧದಲ್ಲಿ ಅದೇ ಚರ್ಚೆ ಮಾಡೋದು, ಎರಡು ವ್ಯತ್ಯಾಸ ಏನಿಲ್ಲ. ನಿಮ್ ಉದ್ದೇಶ ಏನು ಅಂತಂದ್ರೆ ಗಲಾಟೆ ಆಗ್ಬೇಕು, ತರಲೆ ಆಗ್ಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು ಡಿ.ಕೆ. ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನ ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ ಯಾರು ಅವ್ರು ಬರಲ್ಲ ಅಂದ್ರೆ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ, ಅದು ನಾಟಕೀಯ ಅಲ್ವಾ? ಅದು 5-6 ಜನ ಕರ್ತಿದ್ರಿ, ರೈತರನ್ನ ಕರ್ದಿಲ್ಲ, ರೈತರ ಮಧ್ಯದಲ್ಲಿ ಆಯ್ತು. ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಬರ್ಲಿ, ನಾವೇನ್ ಬೇಡ ಅನ್ನಲ್ಲ. ಇನ್ನೂ ಒಂದು 15-20 ಜನ ನಾವ್ ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗ್ಲಿ. ಇದು ಒಂಥರ ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗೋರೆ ಅಂದ್ರೆ ನಾಟಕಕ್ಕೆ ಹೋಗೋರೆ ಅಂತ ಆಗ್ತದೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕಂದ್ರೆ ಬೈರಮಂಗಲದಲ್ಲಿ ಏನ್ ಚರ್ಚೆ ಮಾಡ್ಬೋದು, ವಿಧಾನಸೌಧದಲ್ಲಿ ಅದೇ ಚರ್ಚೆ ಮಾಡೋದು, ಎರಡು ವ್ಯತ್ಯಾಸ ಏನಿಲ್ಲ. ನಿಮ್ ಉದ್ದೇಶ ಏನು ಅಂತಂದ್ರೆ ಗಲಾಟೆ ಆಗ್ಬೇಕು, ತರಲೆ ಆಗ್ಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು ಡಿ.ಕೆ. ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನ ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ ಯಾರು ಅವ್ರು ಬರಲ್ಲ ಅಂದ್ರೆ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ, ಅದು ನಾಟಕೀಯ ಅಲ್ವಾ? ಅದು 5-6 ಜನ ಕರ್ತಿದ್ರಿ, ರೈತರನ್ನ ಕರ್ದಿಲ್ಲ, ರೈತರ ಮಧ್ಯದಲ್ಲಿ ಆಯ್ತು. ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಬರ್ಲಿ, ನಾವೇನ್ ಬೇಡ ಅನ್ನಲ್ಲ. ಇನ್ನೂ ಒಂದು 15-20 ಜನ ನಾವ್ ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗ್ಲಿ. ಇದು ಒಂಥರ ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡು ಇದು ಬಾಲಕೃಷ್ಣ ಅವರ ಮಾತು. ಪಂಥಾಹ್ವಾನವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಬರಬೇಕು, ಕುಮಾರಸ್ವಾಮಿಯವರು ಏನು ಆಹ್ವಾನವನ್ನು ನೀಡ್ತಾ ಇದ್ದಾರೆ, ಇದು ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಇದು 2ನೇ ಸಲ ಅವರು ಆಹ್ವಾನವನ್ನು ನೀಡೋದು. ಆದರೆ ಕುಮಾರಸ್ವಾಮಿ ಅವರಿಗೆ ಗಲಾಟೆ ಮಾಡಬೇಕು, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಜನರನ್ನು ರೊಚ್ಚಿಗೆಬ್ಬಿಸಬೇಕು ಅನ್ನುವಂತಹ ಉದ್ದೇಶ ಇದೆ. ಅದೇ ಕಾರಣಕ್ಕೆ ಅವರನ್ನು ಬೈರಮಂಗಲಕ್ಕೆ ಕರೆಸುವಂತಹ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಏನು ಚರ್ಚೆ ಮಾಡ್ತಾರೋ ಅದೇ ಚರ್ಚೆ ವಿಧಾನಸೌಧದಲ್ಲಿ ಯಾಕೆ ಮಾಡಬಾರ್ದು? ಬೈರಮಂಗಲದಲ್ಲಿ ಅದು ಏನೇನು ಚರ್ಚೆ ಮಾಡ್ತಾರೋ ಇದಕ್ಕೆ ಸಂಬಂಧಪಟ್ಟಂತೆ ಆ ಚರ್ಚೆಯನ್ನು ವಿಧಾನಸೌಧದಲ್ಲಿ ಯಾಕೆ ಮಾಡಬಾರ್ದು? ಅಲ್ಲಿ ಚರ್ಚೆ ಮಾಡಿದರೂ ಕೂಡ ಅದೇ ಅಂಶಗಳನ್ನೇ ತಾನೇ ಹೇಳೋದು. ಅದರಿಂದ ವಿಧಾನಸೌಧದಲ್ಲೇ ಚರ್ಚೆ ಆಗಲಿ, ಬಹಿರಂಗ ಚರ್ಚೆ ಯಾಕೆ ಬೇಕು? ಹಾಗೇನಾದರೂ ಇತ್ತು ಅಂತಂದರೆ ಒಂದು 10 ಜನ ರೈತರನ್ನು ಕರ್ಕೊಂಡು ಬರಲಿ, ಆಗ ಈ ವಿಚಾರದ ಚರ್ಚೆ ಆಗಲಿ, ನಾವು ಒಂದಿಷ್ಟು ಜನ ಕರ್ಕೊಂಡು ಬರ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳಿದರು. ಹಿಂದೆ ಕುಮಾರಸ್ವಾಮಿ ಅವರು ಕರೆದರು, ಡಿ.ಕೆ. ಶಿವಕುಮಾರ್ ಅವರು ಬನ್ನಿ, ನಾನು ಇಲ್ಲೇ ಇರ್ತೀನಿ ಅಂತ. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಆಹ್ವಾನ ನೀಡಿದರು. ಈಗ ಕುಮಾರಸ್ವಾಮಿ ಮತ್ತೆ ಆಹ್ವಾನ ನೀಡ್ತಾರೆ. ಅವ್ರು ಕರೆದಾಗ ಇವ್ರು ಬರಲ್ಲ, ಇವ್ರು ಕರೆದಾಗ ಅವ್ರು ಬರಲ್ಲ. ಎಲ್ಲೊಂದು ಕಡೆ ಬೆಳೆ ಬೆಳೆಯುವ ದೇಶದ ಬೆನ್ನೆಲುಬು ಅಂತ ಕರೆಸಿಕೊಳ್ಳುವ ರೈತ ಬಡವ ಆಗ್ತಾ ಇದ್ದಾನೇನೋ, ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅಂತಾರಲ್ಲ, ಹಾಗೆ ಇವರ ವಾಗ್ವಾದದ ಮಧ್ಯೆ ಎಲ್ಲೋ ಒಂದು ಕಡೆ ರೈತ, ಬಿಡದಿಯ ರೈತ ಬಡವ ಆದ್ನೇನೋ ಅಂತ ಅನ್ನಿಸ್ತಾ ಇದೆ.